ಅದಕ್ಕೆ ಆಯ್ತು ಪಾತ್ರೆ ತೊಳೆದು ಇನ್ನು ಸ್ವಲ್ಪ ಪಾತ್ರೆ ಕುಡಿ ಬೆಳಿ ಕೊಟ್ಟನು. ಅಯ್ಯೋ ಇಲ್ಲ ಕದ್ ಬಿಡವ, ಇಲ್ಲೇ ಬೆಳಿ ಕಂಡೆಕನ ಇನ್ನು ಸ್ವಲ್ಪ ಇದ್ವಲ್ಲ ಯಾರನ್ನ ಇಲ್ಲೇ ಬೆಳಿಬೇಕದ್ ಬಿಡು. ನಾನು ಬೆಳಿ ಕೊಡ್ತಿದ್ದಿಲ್ಲ ಓಕೆ, ನೀವೇ ಬೆಳಿ ಕಳಕ್ ಹೋದ್ರಿ. ಆರಾಮಾಗಿರಿ ನೀವು, ನಾನು ಮಾಡ್ಕೊಡ್ತೀನಿ ಕೆಲಸವ. ಪ್ರೆಗ್ನೆಂಟ್ ಆಗಿದ್ದೀರಿ, ಈ ಸಮಯದಲ್ಲಿ ರೆಸ್ಟ್ ಬೇಕು ಅಲ್ವಾ ನಿಮಗೆ. ಆರಾಮಾಗಿರಿ. ನನಗಂತೂ ನೀವು ಪ್ರೆಗ್ನೆಂಟ್ ಅನ್ನೋ ವಿಷಯ ತಿಳಿದು ಭಾಳ ಖುಷಿ ಆಯಿತು ಕಣಕ್ಕೆ. ಏನು ಕೆಲಸ ಮಾಡಬೇಡಿ, ಆರಾಮಾಗಿ ಕುತ್ಕೊಳ್ಳಿ, ನಾನು ಮಾಡ್ಕೊಡ್ತೀನಿ. ಅಯ್ಯೋ ಪರವಾಗಿಲ್ಲ ಸುಮ್ಮನಿರವ, ಏನಿಲ್ಲ ಕೆಲಸ ಮಾಡಿದ್ರೆ ನಮ್ಮ ಆರೋಗ್ಯನ ಚೆನ್ನಾಗಿರೋದು. ಇವಾಗಲಿಂದನೇ ಕುತ್ಕೊಂಡಿರ್ತಾರೆ 2 ತಿಂಗಳಿಗೆ ಏನಿಲ್ಲ. ಆಮೇಲೆ ಹೊಟ್ಟೆ ನೋವು ಆ ಥರ ಏನು ಸಿಂಟಮ್ಸ್ ಇಲ್ಲ ನನಗೆ. ಒಂದು ವಾರ ಅಷ್ಟೇ ಹಂಗೆ ವಾಂತಿ ಗಿಂತಿ ಅಂತ, ಅದಾದಮೇಲೆ ನನಗೆ ಯಾವ ಥರದಲ್ಲೂ ಆ ಥರ ಅನಿಸ್ತಿಲ್ಲ. ಅಯ್ಯೋ ನನಗಂತೂ ಅದಕ್ಕೆ ನಿಜ ಒಸಿ ಎಲ್ಲ ಕಣಕ್ಕೆ. ನೀವೇ ಅದೃಷ್ಟವಂತರು ಅನ್ಬೇಕು. ನನಗೆ ಪ್ರೆಗ್ನೆಂಟ್ ಆಗ್ತಾವಿಂದನೂ ಹಿಡ್ದು ನೋಡತ್ತ ಗಂಟ್ಲು ಏನಾದ್ರು ಪ್ರಾಬ್ಲಮೇ ನನಗೆ. ಸುಸ್ತು ಸಂಕಟ ವಾಂತಿ ಅದು ಇದು ಅಂತ. ನಿಮ್ಗೆ ಏನಂಗೆ ಆಯ್ತು ಅಲ್ವಾ? ಇಲ್ಲ ಕಣವ, ನನಗೆ ಏನಂಗೆ ಆಗಲಿಲ್ಲ. ಸರಿ ಅದಕ್ಕೆ ಊಟ ಮಾಡಿ ಬಾ, ಊಟ ಮಾಡೋದು ಇಬ್ಬರು ಜೊತೆಲೆಯ. ನಾನು ಸ್ವಲ್ಪ ಲೇಟಾಗಿ ತಿಂತೀನಿ, ನೀನು ತಿನ್ನೋಗಿ. ಮತ್ತು ಬಿಡು ಇಬ್ಬರು ಏನು ಸ್ವಲ್ಪ ಬಿಟ್ಕೊ ಊಟ ಮಾಡೋದ. ನನಗೂ ಆಗಿಲ್ಲ ಬೆಳಿಗ್ಗೆ ಅದು ಕತೆ. ಸರಿ ಅದಕ್ಕೆ ಆಮೇಲೆ ಊಟ ಮಾಡೋದ ಬಿಡಿ ಹಂಗಾರೆ. ಹಲೋ ಹಲೋ ಹಲೋ, ಯಾರು? ನಾನು ಕಣೆ. ನೀನು ಅಂದರೆ ನಿಖಿತಾ, ನಾನು ಗಿರಿ ಮಾತಾಡ್ತಾ ಇರೋದು. ಏನಪ್ಪ, ಯಾಕೆ ಫೋನ್ ಮಾಡಿದ್ದೀನಿ ನನಗೆ? ಯಾಕೆ ಮಾಡಿದ್ದಿ? ಏನು ಉಳಿಸಿದಿ ಅಂತ ಫೋನ್ ಮಾಡಿದ್ದಿ ಹೇಳು? ಯಾಕೆ ನಿಮ್ದಾಗಿದ್ದಳು ನಿಮ್ಗೆ ಯಾರು ಮಾಡೋದು ಅಂತ ಫೋನ್ ಮಾಡಿದ್ಯಾ ನೀನು? ಸಾರಿ ಕಣೆ, ನೋಡು ತಪ್ಪಾಯಿತು ಆಯಿತಾ. ನಿಜವಾಗ್ಲೂ ನನಗೆ ನೀನು ತುಂಬ ಮಿಸ್ ಮಾಡ್ಕೊಂಡೆ. ಎಲ್ಲಿದ್ದಿ ನೀನು? ಸರಿ, ನನ್ನ ನಂಬರ್ ಯಾರು ಕೊಟ್ಟಿದ್ದು? ನನ್ನ ನಂಬರ್ ಚೇಂಜ್ ಮಾಡಿದ್ದೆ ತಾನೇ? ನೋಡು, ನನಗೆ ಯಾರೋ ಕೊಟ್ಟರು, ಯಾರ ಹತ್ರ ನಾನು ಇಸ್ಕೊಂಡೆ. ಯಾಕೆ ಎಷ್ಟು ದಿನ ಎಲ್ಲಿದ್ದೆ ನೀನು? ನಿನಗೋಸ್ಕರ ಎಷ್ಟು ಹುಡುಕ್ತೆ ಗೊತ್ತಾ? ಯಾಕಪ್ಪ, ಯಾಕೆ ಜೀವಂತವಾಗಿದ್ದಳು ಸಾಯಿಸ್ಬಿಡೋದಂತ ಹುಡುಕ್ತಿದ್ದ? ಯಾಕೆ ನಿಖಿತಾ, ಯಾಕೆ ಹಿಂಗಂತ ಇದ್ದೀನಿ ನೀನು? ನೋಡು, ನಿಜವಾಗ್ಲೂ ನಾನು ಮಾಡಿದ ತಪ್ಪಾಯಿತು. ನನ್ನ ಮಗ ನನ್ನ ಮಗು ಹೆಂಗಿರೋದು ಎಂತೆ ಪಾಪು. ಓಹೋ, ಯಾವ ಮಗುನೂ ಇಲ್ಲ, ಏನು ಇಲ್ಲಕತ್ತ ಹೋಗು. ಯಾವ ಮಗು ಇರೋದು? ಸಾಯಿಸ್ಬೇಕು ಆಭಾಸನ ಮಾಡಿಸ್ಕೊ ಅಂತಿದೆ. ಈಗ ಯಾವ ಮಗು ಬೇಕು ನಿನಗೆ? ನಾಚಿಕೆ ಹಾಕಿಲ್ವಾ ಹೇಳು? ಮುರ್ವದಿಂದ ಹೇಳ್ತೀನಿ, ಫೋನ್ ಕಟ್ ಮಾಡೋ ಸರಿ, ಇಲ್ಲ ಅಂದ್ರೆ ಮಾತ್ರ ಕಂಪ್ಲೇಂಟ್ ಕೊಡ್ತೀನಿ ನಾನು. ಪ್ಲೀಸ್ ನಿಖಿತಾ, ಅರ್ಥ ಮಾಡ್ಕೊನಿಕಿ ಪ್ಲೀಸ್ ಆಯಿತಾ. ನನಗಂತೂ ನೀನು ಬಿಟ್ಬಿಟ್ಟಿರೋಕ್ಕೆ ಆಯ್ತಾಯಿಲ್ಲ. ಪ್ಲೀಸ್ ಕಣೆ, ಎಲ್ಲಿದ್ದಿ ಹೇಳು? ನೋಡು, ನಿಂದ ಅಮ್ಮ ಹೇಳ್ತೀನಿ. ಯಾವ್ದು ಅಮ್ಮನೂ ಬೇಡ, ಗುಮ್ಮನೂ ಬೇಡ. ನಿನ್ನ ಪ್ರೀತಿಸಿ ಮದುವೆ ಆಗಿದ್ದಕ್ಕೆ ಸರಿಯಾಗಿ ಸಾಕು, ಶಿಕ್ಷೆ ಆಯ್ತು ನನಗೆ ಆಯ್ತಾ. ನಿನ್ನ ಸಾಹಸ ಬೇಡ, ಮಡ್ಗಪ್ಪ ಸುಮ್ಮನೆ ಫೋನ. ನಿನ್ನ ನಾಟಕ ನೋಡಿ ಸಾಕಾಗದೆ, ಸಾಕು ನಿನ್ನ ನಾಟಕ, ಮಡ್ಗು ಫೋನ. ನಿಖಿತಾ ಪ್ಲೀಸ್ ನಿಖಿತಾ, ನಿನ್ನ ಕಾರ್ ಕಟ್ಕೊತೀನಿ ನೋಡು. ನಾನು ಸುಳ್ಳು ಹೇಳ್ತಾ ಇಲ್ಲ. ನಿನ್ನ ತುಂಬ ಮಿಸ್ ಮಾಡ್ಕೊಂಡೆ ನಾನು. ನಿನ್ನ ಹುಡುಕ್ಬಾರ ಜಾಗದಲ್ಲೇ ಹುಡುಕ್ತೆ ಗೊತ್ತಾ. ನಿಜವಾಗ್ಲೂ ನೀನು ಎಲ್ಲಿದ್ದೆ ಅಂತ ಗೊತ್ತಿಲ್ಲ, ಎಷ್ಟು ನಾನು ನೋವು ತಿಂದಿದ್ದೀನಿ ಅಂತ ನನಗೆ ಗೊತ್ತು. ನೋಡು ತಪ್ಪಾಯಿತು, ನಾನು ಹೇಳೋದು ಕೇಳು ನೀನು ಪ್ಲೀಸ್. ನಿನ್ನ ರಾಣಿ ನೋಡ್ಕೊತೀನಿ, ದಯವಿಟ್ಟು ಹೇಳು. ಅಯ್ಯಯ್ಯೋ ಸಾಕನಪ್ಪ, ಸಾಕು. ನೀನು ನೋಡ್ಕೊಂಡಿದ್ದು ಸಾಕು, ನಿನ್ನಿಂದ ಅನುಭವಿಸಿದ್ದು ಸಾಕು. ನಿನಗೂ ನನಗೂ ಏನು ಸಂಬಂಧ ಇದೆ ಅಂತ ಬಂದಿದ್ದೀನಿ ನೀನು? ಯಾಕೆ ಫೋನ್ ಮಾಡಿದ್ದೀನಿ ನನಗೆ? ಇಷ್ಟು ದಿನ ಎಲ್ಲಿಗೋಗಿದೆ? ನಿನ್ನಿಂದ ಪಡ್ಬಾರ್ದು ಪಾಡ್ ಪತ್ಕೊಂಡು, ನಿನ್ನಿಂದ ಪಡ್ಬಾರ್ದು ವನವಾಸ ಪಟ್ಕೊಂಡು ನಾನು ಇಲ್ಲಿ ಗಂಟ ಅನುಭವಿಸಿದ ಕಷ್ಟ ಸಾಕನಪ್ಪ ಆಯಿತಾ. ಮುಚ್ಕೊಂಡು ಫೋನ್ ಮಾಡ್ಬೋ, ಜಾಸ್ತಿ ಓವರಾಗಿ ಆಡ್ಬೇಡ ನೀನು. ನಿನ್ನ ನಾಟಕ ಎಲ್ಲ ಗೊತ್ತುಕತ್ತೆ. ಎಲ್ಲೋ ಯಾರಿಗೂ ಮಾರಾಕಕ್ಕೆ ಮಾತಾಡ್ಕೊ ಬಂದಿದ್ದೀಯಾ? ಯಾವ ದೇಶ ಕಳ್ಸಕ್ಕೆ ಮಾತಾಡ್ಕೊ ಬಂದಿದ್ದೀ? ಅದೇ ಮಾರ್ಬಿಡೋಕೆ ಎಲ್ಲೋ ಪ್ಲಾನ್ಗೆ ಹಾಕಿರ್ಬೇಕು ನೀನು. ಅದಕ್ಕೆ ಆಡ್ತಾ ಇದ್ದೀನಿ ನೀನು. ಪ್ಲೀಸ್ ನಿಖಿತಾ, ಇಷ್ಟೊಂದು ಕಠಿಣವಾಗಿ ಮಾತಾಡಬೇಡ. ನನಗಂತೂ ತುಂಬ ಬೇಜಾರಾಯ್ತದೆ. ನಿನಗೆ ಬೇಜಾರಾಯ್ತದೆ? ನೀನು ಮಾಡಿದ ಮೋಸನ್ನೇ ನಾವು ಎಷ್ಟು ಸಹಿಸ್ಕೊಂಡಿರ್ಬೇಕು? ಕೇಳೋಕ್ಕೆ ನಿನ್ಗೆ ಬೇಜಾರಾಯ್ತದಲ್ಲ? ಅಲ್ಲ, ನಿನ್ನಿಂದ ಅನ್ಬೋಸಿ ಸಾಕನಪ್ಪ. ನಿನ್ನ ಅಂದ್ಕೊಂಡು ಇಷ್ಟಪಟ್ಟು ಮೋಸ ಮಾಡಿಬಿಡ್ದು ಅಂತ ನಿನ್ನ ಜೊತೆ ಬಂದಿದ್ದಕ್ಕೆ ನಿನ್ನ ಸಿಕ್ಕಿದ ಬಹುಮಾನ ಸಾಕು. ನಿನ್ನಿಂದ ಮಡ್ಗು ಫೋನ. ಇನ್ನೊಂದ್ಸತಿ ಫೋನ್ ಮಾಡಿದ್ರೆ ಮಾತ್ರ ಕಂಪ್ಲೇಂಟ್ ಕೊಡ್ತೀನಿ ನಾನು. ನೋಡು, ನಿಂದ ಅಮ್ಮ ನಿನ್ನ ಕಾಲು ಕಟ್ಕೊತೀನಿ. ಎಲ್ಲಿದ್ಯಾ? ಎಂತೆ ಪಾಪು ಅದನ್ನಾದ್ರು ಹೇಳು. ನನಗೆ ಎಲ್ಲಾರೇ ಆಗ್ಬಿದ್ದೈತಿ, ನಿನಗೇನು? ನನಗೆ ಅಂತೆ ಪಾಪುನಾರೇ ಆಗಿರಲಿ, ಅಂತೆ ಪಾಪನೂ ಆಗಿಲ್ಲ, ಏನೂ ಇಲ್ಲ. ನೀನು ಅಭ್ಯಾಸ ಮಾಡ್ಸೋಕೆ ಹೇಳ್ದಲ್ಲ, ಅದಕ್ಕೆ ಅಭ್ಯಾಸ ಮಾಡಿಸ್ಕೊಬಿಟ್ಟೆ ನಾನು. ಯಾವ ಪಾಪು ಇಲ್ಲ, ಅಂಥದ್ದು ಇಲ್ಲ. ನನಗೆ ಗೊತ್ತು ಪಾಪು ಐತೆ ಅಂತ. ಪ್ಲೀಸ್ ಕಣೆ, ಎಂತೆ ಪಾಪು ಅಂತ ಹೇಳು. ನೀನು ಪಾಪುನ ಸಾಯಿಸಿರಕ್ಕಿಲ್ಲ ನಂಗೆ ಚೆನ್ನಾಗಿ ಗೊತ್ತು. ನೋಡು, ನಾನು ಅಂಥ ಪಾಪಿ ನಾನು ಅಂದರೆ ನಾನು ನಿಜವಾಗ್ಲೂ ತುಂಬ ಮಿಸ್ ಮಾಡಿಕೊಂಡು ನಾನು ಹುಡುಕ್ಬಾರ ಜಾಗದಲ್ಲೆಲ್ಲ ಹುಡುಕಿದ್ದೀನಿ. ನಿನ್ನ ಕಳ್ಕೊಂಡ್ಮೇಲೆ ಗೊತ್ತಾಯ್ತು ನಿನ್ನ ವ್ಯಾಲ್ಯೂ ಏನು ಅಂತ. ಪ್ಲೀಸ್ ನಿಖಿತಾ, ಇದೊಂದು ಸತಿ ನಾನು ಸಂಸ್ಬಿಡೆ. ಏನು ಸಂಸಾರ ಏನು ಸಂಸಾರ? ಎಷ್ಟು ಸತಿ ಹೇಳ್ಬೇಕು ನಿನಗೆ? ನಾನು ಮಾತ್ರ ಸರಿಯಾಗಿ ಹೋಗ್ಬಿಡ್ತೀನಿ. ಮುರ್ಬೋದಿನ ಫೋನ್ ಮಾಡ್ಗು. 16 ಸತಿ ಫೋನ್ ಮಾಡ್ತಾರೆ, 16 ಸತಿ ಹೇಳೋದು ಅರ್ಥ ಆಯ್ತಿಲ್ಲ ನಿನಗೆ? ಎಷ್ಟು ಸತಿ ಹೇಳ್ಬೇಕು ನಿನಗೆ? ನನಗೂ ನಿನಗೆ ಯಾರಿಗೆ ಸಂಬಂಧ ಇಲ್ಲ. ಯಾರು ನಂಬರ್ ಕೊಟ್ಟಾರಂದ? ಯಾರು ಕೊಟ್ಟಾರೆ ಹೇಳಿಗ? ಅವ್ರಿಗೆ ಸರಿಯಾಗಿ ಇಳಿಸ್ತೀನಿ ಮುರ್ಬೋದಿಯಾ? ಪ್ಲೀಸ್ ಕಣೆ ನಿಖಿತಾ, ನೋಡು, ಯಾರು ಕೊಟ್ಟರು ಬಿಟ್ರು ಅದು ಮುಖ್ಯ ಅಲ್ಲ. ನೋಡು, ಸಾರಿ ಆಯಿತಾ. ಇಲ್ಲಿ ಗಂಟು ನಿನಗೆ ನಾನು ನಿಜವಾಗ್ಲೂ ನನಗೆ ಅದು ಏನು ಹೇಳ್ಬೇಕು ಅಂತಲೇ ಅರ್ಥ ಆಯ್ತಿಲ್ಲ. ನಿನ್ನ ಬುಟ್ಟಿ ನನಗೆ ಇರೋಕ್ಕಾಯ್ತಿಲ್ಲ. ಪ್ಲೀಸ್ ಕಣೆ, ಎಲ್ಲಿದ್ದಿ ಹೇಳು? ನಾನು ಎಲ್ಲರೂ ಇರ್ತೀನಿ. ನಿನಗೇನು ಹೇಳು? ಇನ್ನೊಂದ್ಸತಿ ಫೋನ್ ಮಾಡಬೇಡ ನೀನು ನನಗೆ. ನಿನ್ನಿಂದ ಅನುಭವಿಸಿ ಸಾಕು ನಾನು. ನೀನು ನಿಜವಾಗ್ಲೂ ನಿನ್ನ ಮನ್ಸನ್ನ ಹೇಳೋ ತುಂಬ ನಾನು ಎಷ್ಟಿಗೆ ಬಸರಿಯಾಗಳಂತ ಬೇರೆದಾಗಿರೋ ಎಷ್ಟು ಖುಷಿ ಪಟ್ಕೊಂಡು ಎಷ್ಟು ಚೆನ್ನಾಗಿ ನೋಡ್ಕೊತಿದ್ರು. ಪ್ರೆಗ್ನೆಂಟ್ ಅಂತ ಗೊತ್ತಾದಷ್ಟು ಆಭಾಸ ಮಾಡಿಸೋ ಅಂತ ಬಲವಂತ ಮಾಡಿದೆ ನೀನು. ನಿನ್ನನ್ನೇ ಅನ್ಸ್ಕೋಬೇಕು. ನಿನ್ನ 7 ಜನ್ಮಕ್ಕೂ ನಿನ್ನ ಎತ್ತಿಗೆ ಬೆಂಕಿ ನಿನ್ನ. ಇನ್ನೊಂದ್ಸತಿ ಫೋನ್ ಏನು ಮಾಡಬೇಡ ನೀನು. ಮರ್ಗು ಫೋನ. ಅಯ್ಯೋ ಪ್ಲೀಸ್ ಕಣೆ, ಯಾಕೆ ಹೆಂಗೆ ಆಡ್ತಿದ್ಯಾ? ಹಿಂಗೆ ಆಟ ಮಾಡಬೇಡ ನೀನು. ನೋಡು ನಿಖಿತಾ, ಪ್ಲೀಸ್ ನಿಖಿತಾ, ನಂದು ಅಮ್ಮಯ್ಯ ಅಂತೀನಿ. ನೋಡು, ಕೈ ಮುಗಿತೀನಿ ನಿಖಿತಾ, ನಾನು ದೂರ ಮಾಡಬೇಡ. ಇದೊಂದು ಸತಿ ಅವಕಾಶ ಮಾಡಿಕೊಡು. ನಿನ್ನ ಜೊತೆ ಬಾಳ್ಬೇಕು ಅಂತ ಆಸೆ ಆಗೈತೆ ನನಗೆ. ಇನ್ಮೇಲೆ ಚೆನ್ನಾಗಿರ್ತೀನಿ. ನೋಡು, ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ ಗೊತ್ತಾ. ನಾನು ಕೆಲ್ಸಕ್ಕೂ ಹೋಗ್ತಾ ಇದ್ದೀನಿ. ನೀನು ಏನು ಹೇಳ್ತೀಯ ಅಂತ ಕೇಳ್ಕೊಂಡಿರ್ತೀನಿ. ಪ್ಲೀಸ್ ಕಣೆ. ಬೇಡ ಕಣಪ್ಪ, ನಿಮ್ಮಂತ ಗೇರ್ ನನ್ನ ಮಕ್ಳು ಕುಟ್ಟೆಲ್ಲ ಹೊಡೆದಾಡಂತ ಅಣ್ಣ ನನಗೇನು ಬಂದಿರೋದು?
ನನಗೆ ಬಂದಿರೋದು ಹೇಳು. ನಾನು ಎಲ್ಲಿದ್ರು ನೆಮ್ಮದಿಗೆ ಇವನಿ ನಿನ್ನ ಪಾಡನೆ ನೀರು. ಸುಮ್ಮನೆ ಪದೇ ಪದೇ ಫೋನ್ ಮಾಡೋಕೆ ಹೋಗಬೇಡ ನೀನು ನನಗೆ. ನಾನು ಮಾತ್ರ ಫೋನ್ಗೆ ಇನ್ನೊಂದು ಫೋನ್ ಬಂದ್ರು ನಾನು ಮಾತ್ರ ಹೋಗಿ ಕಂಪ್ಲೇಂಟ್ ಕೊಡೋದಂತ ಗ್ಯಾರಂಟಿ. ಹೋಗಲಿ ಅಂತ ಇದೊಂದು ಸತಿ ಬಿಟ್ಟಿನಿ. ಇನ್ನೊಂದು ಸತಿ ಅತಿಯಾಗಿ ಆಡಿದ್ರೆ ಮಾತ್ರವೇ ನೋಡ್ಕೊ ಹೆಂಗೆ ಮಾಡ್ತೀನಿ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಡ್ತೀನಿ ನೋಡು. ಒದ್ದು ಒಳಗೆ ಹಾಕ್ಬೇಕು ಹಂಗೆ ಮಾಡ್ತೀನಿ ಲೋಪರು. ಇಷ್ಟು ದಿನ ಎಲ್ಲ ಜ್ಞಾನಕ್ಕಿತ್ತಿಲ್ಲ. ಇವತ್ತು ಬಂದ್ಬಿಟ್ಟದೆ ಪ್ರೀತಿ ಉಕ್ಕಿ ಹರಿತದೆ. ಅವತ್ತು ನನಗೆ ಎಷ್ಟು ನೋವಿತ್ತು ಹೇಳು. ನಾವು ಏನು ಕಷ್ಟಪಟ್ಟಿವಿ, ಏನು ನರ್ಕೊಂಡು ಬೋಸಿವಿ ನಿನ್ನಿಂದ ಅನ್ನೋದನ್ನ ನಾನು ಸಾಯಗಂಟ್ಲು ಮರೆಕಾಯ್ಕಿಲ್ಲ. ಅಷ್ಟರ ಮಟ್ಟಿಗೆ ಬಹುಮಾನ ಸಿಕ್ಕದೆ ನಿನ್ನಿಂದ. ಸುಮ್ಮನೆ ಬಾಯಿ ಮುಚ್ಕೊಂಡು ಫೋನ್ ಮಾಡೋದು ಸರಿ. ನೀನು ಮಾತಾ ತಿರ್ಗವ ನಾಚಿಗೆ ಮಾನ ಮರೋದಿಲ್ದನೆಯ. ನಿಖಿತಾ ಪ್ಲೀಸ್ ನಿಖಿತಾ, ಯಾಕೆ ಇಷ್ಟೊಂದು ಕಠಿಣವಾಗಿ ಮಾತಾಡ್ತಾ ಇದೀಯಾ? ನಿನ್ಗೆ ಎಷ್ಟು ಸತಿ ಹೇಳ್ಬೇಕು ಫೋನ್ ಮಾಡ್ಬೋ ಅಂತ ಹೇಳ್ತಾರೆ. ನಿನ್ಗೆ ಅರ್ಥ ಆಯ್ತಲ್ಲ ನೀನು ಕನ್ನಡದಲ್ಲಿ ಹೇಳೋದು. ನೀನು ಯೋಗ್ಯತೆಗೆ ಎಷ್ಟು ಬೆಂಕಿ ಕಂದರು ಮಡುಗು ಫೋನ ಯಾಕೆ ಫೋನ್ ಮಾಡಿದನು? ಅದು ಯಾರು ನಂಬರ್ ಕೊಟ್ಟರೆ ಕಾಣಕನಕ್ಕೆ ನೋಡಿ ಹಂಗೆ ಫೋನ್ ಮಾಡೋಣ ಅಂದ್ಬಿಟ್ಟು ಇಷ್ಟು ದಿವಸದಿಂದನೂ ಇಲ್ಲ ಇವತ್ತು ಮಾಡೋಣಲ್ಲ. ಏನಂದನು? ಕೆಲಸ ಸೇರ್ಕೊಂಡಿವ್ನಿ ಬಾ ನೀನು ನೋಡ್ಕೊತೀನಿ ಹಂಗೆ ಹಿಂಗೆ ಅಂತ ಏನಾರ ಮಾತಾಡ್ತಾವೆ. ಎಲ್ಲಿದ್ದಿ ಅಂತ ಕೇಳ್ತಾವನೆ. ಸರಿ ಇಲ್ಲ ಕನಕ್ಕೆ ಬೇಕಾದ್ರೆ ಯಾವ್ದಾದ್ರು ದೇಶ ತಗೊಂಡು ಮಾರಕ್ಕೆ ಏಸಕ್ಕಿಲ್ಲ ಅಂತ ಬುದ್ಧಿ ಕಲ್ತಿದ್ದವನು. ಪ್ರೆಗ್ನೆಂಟ್ ಅಂತ ಗೊತ್ತಾದ ಸ್ನಾಪಾಸ ಮಾಡ್ಕೊಂಡು ಕೆಲಸಕ್ಕೆ ಸೇರಿಸ್ಕೊಟ್ಟನು ಅಂದ್ಕೊಂಡು ಅಮ್ಮನ ಕೆಲಸ ಸೇರಿಸಿದ ಮನೆ ಕೆಲಸಕ್ಕೆ ನನಗೂ ಹೋಗು ಅಂತಿದ್ದ. ಅಷ್ಟೊಂದು ಪ್ರೆಗ್ನೆಂಟ್ ಅಂತ ಗೊತ್ತಾಯ್ತಲ್ಲ. ಇನ್ನು ಪ್ರೆಗ್ನೆಂಟ್ ಆದರೆ ಏನು ಕೆಲಸಕ್ಕೆ ಹೋಗಕ್ಕಿಲ್ಲ ಅಂದ್ಬಿಟ್ಟು ಮುಗಿನೇ ತಗ್ಸಕ್ಕೊಂತಿದ್ದ ಇವನು ಅಂತ ಕಿರಾತಕ ಲೋಪರ್. ನನ್ನ ಮಗ ನನ್ನ ಜೀವನನೇ ಹಾಳು ಮಾಡ್ಬಿಟ್ಟ. ದರ್ದ್ರ ಮುಂಡೆ ಮಗ. ಇನ್ನೊಂದ್ಸತಿ ಫೋನ್ ಮಾಡಿದ್ರು ಕೊಡು, ನಾನು ಮಾತಾಡ್ತೀನಿ. ಫೋನ್ಗಿನ್ ಮಾಡಿದ್ರೆ ಕಂಪ್ಲೇಂಟ್ ಕೊಡ್ತೀವಿ ಅಂತ. ಇವನು ಸುಮ್ಮನೆ ಬಿಡ್ಬಾರ್ದು ಕನ್ನದಕ್ಕೆ. ಇವನ್ನ ನಂಬಕ್ಕಾಕಿಲ್ಲ. ಇವನ್ನ ಭಾಳ ಮೋಸ್ಕರ ಇವನು ಅಂತ. ನನ್ನ ಮಗ ಆಗಿರೋದಕ್ಕೆ ನನ್ನ ಜೀವನನೇ ಸರ್ವನಾಶ ಮಾಡ್ಬಿಟ್ಟ. ನಿಜವಾಗ್ಲೂ ಎಷ್ಟು ಬೇಜಾರಾಗ್ತದೆ ಗೊತ್ತಕ್ಕೆ. ಎಲ್ಲರೂ ಗಂಡ ಹೇಳ್ತಿ ಅಲ್ಲಿಗೆ ಇಲ್ಲಿಗೆ ಅನ್ಕೊಂಡು ಸುತ್ಕೊಂಡು ವರ್ಷ ಚೆನ್ನಾಗಿರ್ತಾರೆ. ನನ್ನ ಹಣೆ ಬರ ನೋಡಿ ಯಾವ ಥರ ಪರಿಸ್ಥಿತಿ ಆಗದೆ ಅಂದ್ಬಿಟ್ಟು ಆ ಮುಗಿನ ಕಟ್ಕೊಂಡು ಪಡ್ಬಾರ್ದು ವನವಾಸಪಟ್ಟೆ. ನನ್ನ ಜೊತೆಗೆ ನಮ್ಮ ಅಮ್ಮನ ನರ್ಕಪಡಂಗಾಯ್ತು ಈ ಮುಂಡೆ ಮಗನಿಂದ. ಹೆಂಗೋ ಎಲ್ಲನೂ ಮರ್ತೀವಿ, ಒಂದು ಒಳ್ಳೆ ಜೀವನ ಮಾಡ್ಕೊಂಡು ಹೋಗೋದ ಅಂತ ಅನ್ಕೊಂಡ್ರೆ ಅಷ್ಟೊತ್ತು ಫೋನ್ ಮಾಡ್ತಾನೆ ನೋಡಿ ಎಷ್ಟು ಮಟ್ಟಿಗೆ ಮಾಡ್ತಾವನೆ ಅಂದ್ಬಿಟ್ಟು. ನೀನೇನು ತಲೆಗೆಡ್ಸ್ಕೊಬೇಡ, ಸುಮ್ಕಿರು. ಸುಮ್ಕಿರು ಮಗ. ನಿಮ್ಮ ಅಣ್ಣಂಗೆ ಹೇಳಿವಂತೆ ನೀನು ಹೆಚ್ಚಿಗೆ ಆಡಿದ್ರೆ ನಿಮ್ಮ ಅಣ್ಣಂಗೆ ಹೇಳಿವೆ ಸುಮ್ಕಿರು. ತಲೆಗೆಡ್ಸ್ಕೊಳಕ್ಕೆ ಹೋಗಬೇಡ, ಹೋಗಿತ್ತದಂತೆ ಚೆನ್ನಾಗಿ ನೋಡೋದಕ್ಕೆ ನಮ್ಮ ವನವಾಸ ಯಾವ ಥರ ಆಯಿತು ಅಂತ. ಅಲ್ಲ ಈ ನನ್ನ ಮಗನಿಗೆ ಏನಕ್ಕೆ ಬಂದಿರೋದು ಕೇಳು ಲೋಪ. ನನ್ನ ಮಗನಿಗೆ ಎಂತ ನನ್ನ ಮಗ ಇರ್ಬೇಕದಕ್ಕೆ ಇವನು ಹೆಂಗಾರು ನೆಮ್ಮದಿಯಾಗಿರಲಿ ಅಂತಾನೆ ಬಿಟ್ಟು ಯಾರು ನಂಬರ್ ತಾವು ಯಾರು ಕೊಟ್ಟಿಸ್ಕೊಂಡು ಕಡೆ ನಂಬರ ಇಸ್ಕೊಂಡು ಫೋನ್ ಮಾಡೋಣಲ್ಲ. ಆಯಿತು ಸುಮ್ಕಿರು ಆಯಿತು, ಯೋಚನೆ ಮಾಡಬೇಡ, ಎಲ್ಲ ಸರಿ ಆಯ್ತದೆ. ಯಾಕೆ ಚಿಂತೆ ಮಾಡಿ ಸುಮ್ಕಿರು. ಹೆಂಗೋ ತೊಳ್ಗೋಗಿದೆ ನನ್ನ ಜೀವನದಿಂದ ಅಂತ ಆರಾಮಾಗಿದ್ದೆ ಕಣಕ್ಕೆ. ಇವ್ನು ಮತ್ತೆ ಇದೇ ಪ್ರಕಾರ ಬಂದಲ್ಲ ಅಂತ ಬೇಜಾರಾಯ್ತದ ನನಗೆ. ಬೇಜಾರು ಮಾಡ್ಕೊಬೇಡ, ಸುಮ್ಕಿರು ನಿಖಿತ ಸುಮ್ಕಿರು. ನಡಿ ಊಟ ಮಾಡೋದ ಹೊಟ್ಟೆ ಸಿಗ್ತದೆ ನಡಿವೆ. ನೀನು ಒತ್ತ ಸರಿಯಾಗಿ ತಿಂದಿಯಲ್ಲ, ಯಾಕೆ ಹೊಟ್ಟೆ ಸಿಕ್ಕಿಲ್ಲ ಅಂತ ಇದೆಯಲ್ಲ. ನನ್ನ ಜೀವನ ಹಿಂಗೆ ಆಯ್ತಲ್ಲ ಅಂತ ಯೋಚನೆ ಅಲ್ವದಕ್ಕೆ ನನಗೆ ಎಷ್ಟು ಯೋಚನೆ ಮಾಡ್ತೀನಿ ಗೊತ್ತಾ. ನನ್ನ ಜೀವನ ನಾನೇ ನನ್ನ ಕೈಯಾರ ಹಾಳು ಮಾಡ್ಕೊಬಿಟ್ನಲ್ಲ. ನೋಡು ನಾನೀಗ ಮದುವೆಗೆ ಗಂಡ ಮನೆ ನಿಮ್ಮದೇ ಇರ್ಬೋದಾಗಿತ್ತು. ಅಣ್ಣನಿಗೆ ನಮ್ಮ ಮನೆಯವ್ರಿಗೆಲ್ಲ ಹೊರಿ ಆದ್ನಲ್ಲ ಅಂತ ನನಗೆ ಎಷ್ಟು ಬೇಜಾರಾಯ್ತದೆ ಗೊತ್ತಾ. ಹೆಂಗೋ ನೀವಾರು ಆರಾಮಾಗಿರೀರಿ. ನಿಮ್ಮ ಮಧ್ಯಕ್ಕೆ ನಾನು ಬೇರೆ ಬಂದು ಸೇರ್ಕೊಂಡೆ. ಅಯ್ಯೋ ಅದಕ್ಕೆ ನಿಖಿತ ಅದಕ್ಕೆ ನಂದಿ ನೋಡು ಕಷ್ಟವ. ಅಪ್ಪನ ಮನೆಯವ್ರಿಗೆ ಹೇಳ್ಕಲ್ದೆ ನೀನು ಯಾಕೆ ಕೊಟ್ಟು ಹೇಳ್ಕೊಂಡು ನೀನು ಹಂಗೆಲ್ಲ ಅನ್ಕೊಳಕ್ಕೆ ಹೋಗಬೇಡ. ಹೆಣ್ಮಕ್ಳಿಗೆ ಏನೇ ಇದ್ರೂ ಅಪ್ಪನ ಮನೆ ಸಪೋರ್ಟ್ ಇದ್ದೇ ಇರ್ತದೆ. ಅದೇ ಕಂಗೆ ಅನ್ಕೊಂಡು ಹೆಣ್ಮಕ್ಳು ಕಷ್ಟದಿದ್ದಾಗ ಅಪ್ಪನ ಮನೆಯವರು ಕೈ ಜೋಡಿಸ್ಲಿಲ್ಲ ಅಂದರೆ ಜೀವನ ಸರಿಯಾದದ. ಸುಮ್ಮನಿರು ಏನೂ ಇಲ್ಲ, ತಲೆಗೆಡ್ಸ್ಕೊಬೇಡ. ಅವೆಲ್ಲ ಇಲ್ವಾ, ಯಾಕೆ ಯೋಚನೆ ಮಾಡಿಯ ನೀನು? ಮತ್ತೆ ಫೋನ್ ಮಾಡ್ತಾನಲ್ಲದಕ್ಕೆ ಬೇಜಾರಾಯ್ತು ನನಗೆ. ಫೋನ್ ಎತ್ಬೇಡ, ಸುಮ್ಕಿರು, ತಲೆಗೆಡ್ಸ್ಕೊಬೇಡ. ಅಷ್ಟಕ್ಕೂ ಮಿಕ್ಮಿರಿ ಫೋನ್ ಮಾಡಿದ್ರೆ ನಾನು ಕೊಡು, ಹೋಗಿದ್ದೀನಿ ಚೆನ್ನಾಗಿ. ಸರಿ ಅದಕ್ಕೆ ಆಯಿತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.